ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರ ನನ್ನ ತಿರುಗಿನ ಹಂಗ ನೋಡಲೇ ನಿನ್ನ. ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಬ್ಯಾಡ ನನ್ನ. ಸೊ ಅಶ್ವಥ್ ಸರ್ ಅಂತೂ ಅವ್ರ ಕಂಪೋಸಿಷನಲ್ಲಿ ಸಾಂಗ್ಸ್ಗಳು ಒಂದೊಂದನ್ನು ಕೂಡ ಮಾಸ್ಟರ್ ಪೀಸ್ ಅಂತಲೇ ಹೇಳ್ಬೋದು ಮ್ಯಾಮ್. ಸೊ ಇಲ್ಲಿವರೆಗೂ ಕೂಡ ಯಾವುದಕ್ಕೂ ಅದಕ್ಕೆ ಏನೊಂದು ಸ್ವಲ್ಪ ಬೇಡಿಕೆ ಕಡಿಮೆ ಆಗಿದೆ ಅಂತನಿಲ್ಲ, ಅಷ್ಟು ಜನ ಇಷ್ಟಪಟ್ಟು ಕೇಳ್ತಾ ಇದ್ದೀನಿ. ಸೊ ಅವ್ರ ಜೊತೆಗೂ ನೀವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರಿ, ಅವ್ರ ಜೊತೆಗೂ ನೀವು ತುಂಬಾ ವರ್ಷಗಳ ಕಾಲ ಅವ್ರ ಜೊತೆಗೆ ಇದ್ದು ಅವ್ರ ಜೊತೆಗೆ ಒಂದಿಷ್ಟು ಕಲ್ತ್ಕೊಂಡಿದ್ದೀರ ಕೂಡ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಅವ್ರನ್ನ ನೋಡಿದ ತಕ್ಷಣ ಫಸ್ಟ್ ಇಂಪ್ರೆಷನ್ನೇ ಅಶ್ವಥ್ ಸರ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದ್ದಾರಪ್ಪ, ಇವರು ಬೈಸ್ಕೊಂಡ್ಬಿಡ್ತೀವಿ ಆ ಥರದೊಂದು ಇರ್ತಾ ಇತ್ತು. ಬಟ್ ನಿಮ್ಮ ಒಂದು ವೇ ಆಫ್ ಥಿಂಕಿಂಗು, ನೀವು ಅವ್ರನ್ನ ನೋಡಿದಂತಹ ರೀತಿ ತುಂಬಾ ಬೇರೆ ಇದೆ ಅಂತ ನಮಗೆ ಗೊತ್ತಾಯ್ತು. ಇಲ್ಲ, ಅಶ್ವಥ್ ಅವ್ರ ಬಗ್ಗೆ ಏನಂದ್ರೆ ನಾನು ತಿಳ್ಕೊಂಡಿದ್ದ ಪ್ರಕಾರ ಹಿ ವಾಸ್ ಅ ವೆರಿ ಪ್ಯಾಷನೆಟ್ ಮ್ಯಾನ್. ಅಂದ್ರೆ ಅವ್ರು ಎಲ್ಲಾದ್ರ ಬಗ್ಗೆನೂ ಒಂಥರ ಉತ್ಸಾಹ. ಆ ಉತ್ಸಾಹ ನಿಮ್ಮಲ್ಲಿ ಕಾಣಿಸ್ದೇ ಇದ್ರೆ ಅವ್ರಿಗೆ ಬೇಜಾರಾಗ್ಬಿಡೋದು, ಅದೊಂದು. ಆ್ಯಂಡ್ ಕೆಲಸದ ಬಗ್ಗೆ ಸ್ವಲ್ಪ ಏನಂತಾರೆ ಆಲಸ್ಯ ಅಥವಾ ಮಿಡಿಯೋಕ್ರಿಟಿ ಇದ್ದರೆ ಅವ್ರು ಅದನ್ನು ಸಹಿಸ್ತಾ ಇರಲಿಲ್ಲ. ಕೆಲಸ ತುಂಬ ಅಚ್ಚುಕಟ್ಟಾಗಬೇಕು ಆ್ಯಂಡ್ ಪ್ಲ್ಯಾನಿಂಗ್ ತುಂಬ ನೀಟಾಗಬೇಕು ಆ್ಯಂಡ್ ಉತ್ಸಾಹ ಇರಬೇಕು ನಾವು ಮಾಡ್ತಾ ಇರೋ ಕೆಲಸದ ಬಗ್ಗೆ. ಉತ್ಸಾಹ ಇಲ್ಲದೆ ಇದ್ರೆ ಅವ್ರಿಗೆ ಕೋಪ ಬಂದ್ಬಿಡೋದು. ಯಾಕೆ ಮಾಡ್ತಾ ಇದ್ದೀರಾ ಇದನ್ನ, ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಯಾಕೆ ಮಾಡ್ತಿದ್ದೀರಾ ಅನ್ನೋ ರೀತಿ ಕೋಪ ಬರೋದು ಅವ್ರಿಗೆ. ಅದು ಬಿಟ್ರೆ ಐ ಡೋಂಟ್ ಥಿಂಕ್ ಅವರು ಕೋಪಿಷ್ಟ್ರಲ್ವೇ ಅಲ್ಲ, ತುಂಬಾ ಎಕ್ಸೈಟೆಡ್ ಪರ್ಸನ್ ಆ ಥರ ಇದ್ರು ಅವರು. ಆ್ಯಂಡ್ ನನಗೆ ನೆನಪಿದೆ ಒಂದೇನಂದರೆ ಅವರಿಂದನೂ ಕಲ್ತ್ಕೊಳ್ಳೋ ಅಂಥದ್ದು ತುಂಬ ಇತ್ತು. ಅವರು ಏನಂತಾರೆ, ಹಿ ಆಲ್ವೇಸ್ ಯೂಸ್ ಟು ಗಿವ್ ಬಿಯಾಂಡ್ ಹಿಸ್ ಇದು. ಅಂದರೆ ತುಂಬ ಧಾರಾಳ ಅವ್ರ ಕೈ. ಅವ್ರು ಯಾವಾಗಲೂ ಹೇಳೋರು, ಒಂದು 100 ರೂಪಾಯಿ ಒಂದೊಂದ್ಸಲ 100 ರೂಪಾಯಿ ಇರೋದು ಜೇಬಲ್ಲಿ, ಅವರು ಆಟೋದಲ್ಲಿ ಎಲ್ಲೋ ಹೋಗ್ತಾ ಇದ್ರು ಅಂದ್ಕೊಳ್ಳಿ, ಅವ್ರಿಗೇನಂದರೆ ಆಟೋದವ್ರಿಗೆ ಜಾಸ್ತಿ ದುಡ್ಡು ಕೊಡಬೇಕು ಅಂತ. ಓಕೆ. ಸೊ ಅವರು ಸಪೋಸ್ ಹೋಗ್ತಾ 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 80 ರೂಪಾಯಿ ಆಗೋಗಿರೋದು ಮೀಟ್ರಲ್ಲಿ, ಅವ್ರೇನು ಮಾಡೋರು, ಇಲ್ಲೇ ನಿಲ್ಸಿ ಅಂದ್ಬಿಟ್ಟು 100 ರೂಪಾಯಿ ಕೊಟ್ಬಿಟ್ಟು ಚೇಂಜ್ ಇಟ್ಕೊಳಪ್ಪ ಅಂತ ಅಂದ್ಬಿಟ್ಟು ಮಿಕ್ಕಿದ್ದಾರಿ ನಡ್ಕೊಂಡು ಹೋಗೋರು. ಓಕೆ. ಆ ಥರ ಅವ್ರಿಗೆ ಹಿ ವಾಂಟೆಡ್ ಟು ಗಿವ್ ಮೋರ್ ಯಾವಾಗ್ಲೂ. ಅವ್ರಿಗೆ ವಿದ್ಯಾರ್ಥಿ ಭವನ್ ದೋಸೆ ಅಂದ್ರೆ ತುಂಬಾ ಇಷ್ಟ. ಸೊ ಅಲ್ಲಿ ಹೋದ್ರೆ ಅವ್ರು ದೋಸೆ ಎಷ್ಟು ತಿನ್ನೋರೋ ಅದಕ್ಕಿಂತ ಆ ದೋಸೆದು ಕಾಸ್ಟ್ ಏನಾಗ್ತಿತ್ತೋ ಅದಕ್ಕೆ ಡಬ್ಬಲ್ ಅವರು ಟಿಪ್ಸ್ ಕೊಟ್ಬಿಟ್ಟು ಬರೋರು. ಸೊ ಯಾವಾಗ್ಲೂ ಅವ್ರು ಎಲ್ಲೇ ಏನೇ ಕೊಂಡ್ಕೊಂಡ್ರು ಅಷ್ಟೇ, ಆಟೋದಲ್ಲಿ ಹೋದ್ರು ಎಲ್ಲಿ ದುಡ್ಡಿನ ವ್ಯವಹಾರ ಎಲ್ಲಿತ್ತೋ ಜಾಸ್ತಿ ಕೊಡ್ತಾ ಇದ್ರು, ಜಾಸ್ತಿನೇ ಕೊಡ್ಬೇಕು ಅಂತ ಅವ್ರ ನಿರ್ಧಾರ, ಅದು ಅವರ ಡಿಸಿಷನ್. ಓಕೆ. ಸೊ ಅದು ತುಂಬ ಒಂಥರ ಇಟ್ಸ್ ಅ ವೆರಿ ಎಂಡಿಯರಿಂಗ್ ಥಿಂಗ್ ಅಲ್ವಾ. ಅವ್ರ ಬಗ್ಗೆ ಒಂಥರ ಪ್ರೀತಿ ಹುಟ್ಟತ್ತೆ ಆ ಥರದ ವ್ಯಕ್ತಿ. ಆ್ಯಂಡ್ ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಗೌರವ. ನನ್ನನ್ನು ಒಂದಿನಾನು ಹೋಗೇ ಬಾರೆ ಅಂತಿರ್ಲಿ, ನಾನು ಅವ್ರ ಮಗಳಿಗಿಂತ ಚಿಕ್ಕವಳು ನಾನು. ಅವರು ಹೋಗೇ ಬಾರೆ ಅಂತಾನೂ ಅಲ್ಲ, ಹೋಗು ಬಾ ಅಂತಾನೂ ಅಲ್ಲ, ಹೋಗಿ ಬನ್ನಿ ಮೇಡಮ್, ನನಗೆ ಮೇಡಮ್ ಅಂತ ಕರೆಯೋರು. ನನಗೆ ಒಂಥರ ಸರ್ ನೀವು ಯಾಕೆ ಸರ್, ಇಲ್ಲ ಮೇಡಮ್ ನೀವು ಹಂಗನ್ಬಾರ್ದು ಅಂತ ತುಂಬ ಗೌರವ ಹೆಣ್ಮಕ್ಳ ಬಗ್ಗೆ. ಆ್ಯಂಡ್ ಅದು ಬರೀ ಹೇಳೋದಷ್ಟೇ ಅಲ್ಲ, ಅವ್ರ ಕಾರ್ಯಕ್ರಮಕ್ಕೆ ಹೋದ್ರೆ, ನಾವೇನಾದ್ರೂ ಅವ್ರ ಜೊತೆ ಕಾರ್ಯಕ್ರಮಕ್ಕೆ ಟ್ರಾವೆಲ್ ಮಾಡಿದ್ರೆ, ಅವ್ರಿಗೆ ರೂಮ್ ಕರೆಕ್ಟ್ ಆಗಿದೆಯೇನ್ರಿ ಮೇಡಮ್, ಅವ್ರಿಗೆ ರೂಮ್ ಇದೆಯಾ, ಆಮೇಲೆ ಅವ್ರು ಎಲ್ಲಿ ಕೂತ್ಕೋತಾರೆ ಎಲ್ಲಿ, ಆ್ಯಂಡ್ ಮೇಕ್ ಶ್ಯೂರ್ ದಟ್ ಶಿ ರೀಚಸ್ ಹೋಮ್, ಮನೆ ಹುಷಾರಾಗಿ ತಲುಪ್ತಾರಾ ಇಲ್ವಾ, ಅದು ಪ್ರತಿ ಒಂದು ವಿಷಯದಲ್ಲೂ ಹೆಣ್ಮಕ್ಳನ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳೋರು ಆ್ಯಂಡ್ ತುಂಬ ಗೌರವಿಸೋರು. ಸೊ ಇಟ್ಸ್ ಅವ್ರ ಜೊತೆ ನಾವು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ ಅಂದರೆ ನಮಗೆ ಒಂಥರ ಅವರ ಸಂಗೀತವನ್ನು ಕೇಳೋದಲ್ಲದೆ, ಅವರ ಹಾಡುಗಳನ್ನು ಹಾಡೋದಲ್ಲದೆ ಒಂಥರ ನಮ್ಮನ್ನು ತುಂಬ ಗೌರವದಿಂದ ಘನತೆಯಿಂದ ನಡೆಸ್ಕೊಳ್ಳೋರು, ನಮ್ಮನ್ನು ನೋಡ್ಕೊಳ್ಳೋರು. ದಟ್ ವಾಸ್ ಆಲ್ಸೋ ಒನ್ ಎಕ್ಸ್ಪೀರಿಯನ್ಸ್. ಯಾರೇ ಅವರ ಜೊತೆ ಕೆಲಸ ಮಾಡಿದವ್ರು ಯಾರನ್ನೇ ಕೇಳಿ ನೀವು, ಹೆಣ್ಮಕ್ಳು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಅವರು. ಓಕೆ. ದಟ್ ವಾಸ್ ಆಲ್ಸೋ ಅಂದರೆ ಅವರಿಂದ ಕಲಿಯುವಂಥ ತುಂಬ ತುಂಬ ಇತ್ತು.
ಅವ್ರ ಜೊತೆಗೆ ಕೊಟ್ಟಂತಹ ಕಾರ್ಯಕ್ರಮಗಳು ಎಲ್ಲರೂ ಕೂಡ ಇಷ್ಟಪಟ್ಟು ಕೇಳ್ತಾ ಇದ್ದಂತಹ ಒಂದು ಕಾಂಬಿನೇಷನ್ ನಿಮ್ದು ಅವ್ರದ್ದು ಇಬ್ರದ್ದು ಕೂಡ. ಸೊ ನಿಮಗೆ ಅದು ಮೆಮೊರೇಬಲ್ ಅಂತ ಅನ್ಸೋದು ಯಾವುದನ್ನ ನೀವು ನೆನ್ಸ್ಕೊಂಡು ವಾವ್ ಅದು ತುಂಬಾ ಚೆನ್ನಾಗಿತ್ತಲ್ವಾ, ಎಷ್ಟು ಚೆನ್ನಾಗಿ ಮಾಡಿದ್ವಿ ನಾವಿಬ್ರು ಸೇರ್ಕೊಂಡು, ಆಗ ಹಾಡನ್ನ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ವಿ. ಸೊ ಆ ಥರದ ಒಂದು ಮೆಮೊರೇಬಲ್ ಮೂಮೆಂಟ್ ಅಂತ ಯಾವ್ದಾದ್ರೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಆ ಹಾಡು? ತುಂಬಾ ಮೂಮೆಂಟ್ಸ್ ಇದೆ, ತುಂಬಾ ಅಂದ್ರೆ ತುಂಬಾ ಇದೆ. ನನ್ಗೇನಂದ್ರೆ ಎಲ್ಲ ರೀತಿ ಕಾರ್ಯಕ್ರಮದಲ್ಲೂ ನಾನು ಅವ್ರನ್ನ ನೋಡಿದ್ದೀನಿ. ಒಂದು ಈಗ ಕನ್ನಡವೇ ಸತ್ಯ ಅನ್ನುವಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಲಕ್ಷಾಂತರ ಜನ ಬಂದ್ರು, ಒಂದು ದೊಡ್ಡ ವೇದಿಕೆ, ಒಂಥರ ಒಂದು ಏನಂತಾರೆ 20 ವಾದ್ಯಗಳು ವೇದಿಕೆ ಮೇಲಿದ್ವು, ವೈಲಿನ್ ಸೆಕ್ಷನ್ನು, ಅದು ಇದು ಎಲ್ಲ ದೊಡ್ಡ ಆರ್ಕೆಸ್ಟ್ರಾ ಅದಿಟ್ಕೊಂಡು ನಾವು ಒಂಥರ ಒಂದು ಗ್ರ್ಯಾಂಡ್ ಕಾರ್ಯಕ್ರಮ, ಆ ಥರದ್ದು ತುಂಬಾ ಕಾರ್ಯಕ್ರಮಗಳು ಮಾಡಿದ್ರು ಅವರು. ಆದ್ರೆ ಅದಲ್ಲದೆ ಒಂದು ಬೈಠಕ್, ಒಂದು 20 ಜನ ಕುತ್ಕೊಂಡು ಕೇಳಿಸ್ಕೊತಾರೆ ಅಂದ್ರೆ ಒಂದು ಹಾರ್ಮೋನಿಯಂ, ಒಂದು ತಬ್ಲಾ ಅಥವಾ ಒಂದು ಕೀಬೋರ್ಡ್, ಒಂದು ಏನು ರಿದಮ್ಸು, ಇಷ್ಟು ಮಾತ್ರ ಇಟ್ಕೊಂಡು ಒಂಥರ ಒಂದು ಮಾತಾಡ್ತಾ ಕವನಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ, ಕಾವ್ಯದ ಬಗ್ಗೆ ಮಾತಾಡ್ತಾ, ಅವರ ಕವಿಗಳು ಎಷ್ಟೋ ಜನ ಸ್ನೇಹಿತರು ಅವ್ರ ಜೊತೆ ಮಾತಾಡ್ತಾ ಒಂಥರ ಒಂದು ಇಂಟಿಮೇಟ್ ಸಂಜೆ, ಕವಿತೆಗಳ ಸಂಜೆ, ಕಾವ್ಯ ಸಂಜೆ, ಈ ಥರನೂ ಎಷ್ಟೋ ಕಾರ್ಯಕ್ರಮಗಳು ಅವ್ರ ಜೊತೆ ನಾನು ನೀಡಿದ್ದೀನಿ. ಅಲ್ಲಿ ನಾವು ಕಾಣ್ತಾ ಇದ್ದಂಥ ಸಿ ಅಶ್ವಥ್ ಅವರೇ ಬೇರೆ. ವೇದಿಕೆ ಮೇಲೆ ನೂರಾರು, ಸಾವಿರಾರು, ಲಕ್ಷಾಂತರ ಜನ ಇದ್ದಾಗ ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಂಥ ಸಿ ಅಶ್ವಥ್ ಅವರೇ ಬೇರೆ. ಎರಡೂನು ಅವರು ಒಂಥರ ಅವರು ಏನಂತಾರೆ, ಯಾವ ಥರ ಸ್ಟೇಜು, ಯಾವ ಥರ ಆಡಿಯನ್ಸ್ ಇದ್ದಾರೆ ಅದ್ರ ಮೇಲೆ ಅವರು ಆ ಥರ ಅಡ್ಯಾಪ್ಟ್ ಆಗೋರು. ಆ್ಯಂಡ್ ನನಗೆ ತುಂಬ ಇಷ್ಟವಾದ ಸಿ ಅಶ್ವಥ್ ಅವರ ಇದು ಅಂದರೆ ಈ ಇಂಟಿಮೇಟ್ ಆಡಿಯನ್ಸ್ಗೆ ಅವ್ರು ಮಾಡ್ತಾ ಇದ್ರಲ್ಲ ಕಾರ್ಯಕ್ರಮಗಳು, ಆಗ ಸಿ ಅಶ್ವಥ್ ಅವರನ್ನ, ಅವರ ಸಂಗೀತವನ್ನು ಕೇಳೋದು, ಅವರ ಹಾಡನ್ನು ಕೇಳೋದು ಅಥವಾ ಅವರ ಮಾತನ್ನು ಕೇಳೋದು ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ತುಂಬ ಜನ ತಿಳ್ಕೊಂಡಿರೋದು ಅವರು ಜೋರಕ್ಕೆ ಹಾಡ್ತಾರೆ, ಲೌಡ್ ಸಿಂಗಿಂಗ್, ಒಂಥರ ಪವರ್ಫುಲ್ ಸಿಂಗಿಂಗ್, ಇದನ್ನ ತುಂಬ ಜನ ಕೇಳಿದ್ದಾರೆ. ಆದರೆ ಅವರ ಸಾಫ್ಟ್ ಸಿಂಗಿಂಗ್, ಒಂದು ಕವಿತೆಯ ಸಂಪೂರ್ಣ ಸಾರವನ್ನ ಹೀರೋ ಅಂತ ಒಂದೇ ಅನುಭವಿಸ್ಕೊಂಡು ಹಾಡೋ ಅಂಥ ಸಿಂಗಿಂಗ್ ಅದು ಕೂಡ ಇತ್ತು. ಅವರು ಅಂಥ ದೊಡ್ಡ ವೇದಿಕೆಗಳಲ್ಲಿ ಅದು ಮಾಡ್ತಾ ಇರ್ಲಿಲ್ಲ, ಇಂಟಿಮೇಟ್ ಕಾನ್ಸರ್ಟ್ಸ್ ಅಲ್ಲಿ ಮಾಡೋರು. ನನಗೆ ಅದು ತುಂಬಾ ಇಷ್ಟ ಆಯ್ತು. ಅದ್ರಲ್ಲಿ ಯಾವುದು ನಿಮ್ಗೆ ಅವ್ರು ಹೇಳೋದಂತ ಒಂದು ಸಾಂಗ್ ಯಾವ್ದು ತುಂಬಾ ಇಷ್ಟ ಆಗುತ್ತೆ, ಅದನ್ನ ಹೇಳ್ಬೋದಾ? ನನಗೆ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದಂಥ ಹಾಡು ಅಂದ್ರೆ ನನಗನ್ಸೋದು, ಐ ಮೀನ್ ಎಲ್ಲಾನು ಚೆನ್ನಾಗಿ ಹಾಡೋರು. ಎಷ್ಟೊಂದಿದೆ, ನಾನು ಯಾವ್ದು ಹೇಳಿ. ಒಂದು ನೀ ಹಿಂಗ ನೋಡಬೇಡ ನನ್ನ, ಅದು ಅವರು ಬೇಂದ್ರೆ ಅವ್ರು ಈ ಕವಿತೆನ ಸಂಯೋಜಿಸಿರೋದೇ ತುಂಬಾ ಅದ್ಭುತವಾಗಿ. ಅವ್ರು ಹಾಡ್ತಾ ಇದ್ದಿದ್ದು ತುಂಬಾ ಚೆನ್ನಾಗಿ ಹಾಡೋರು ಈ ಹಾಡನ್ನ. ಅಂದ್ರೆ ಇದರಲ್ಲಿ ಇರುವಂಥ ದುಃಖ ಇದೆಯಲ್ಲ, ಅದನ್ನ ಹೇಗೆ ಜನರಿಗೆ ಪ್ರೆಸೆಂಟ್ ಮಾಡಬೇಕು ಹಾಡಬೇಕಾದ್ರೆ ಅಂತ ಅಶ್ವಥ್ ಅವ್ರ ಹಾಡು ಕೇಳ್ತಾ ಇದ್ರೆ ಅದೊಂದು ದೊಡ್ಡ ವೆರಿ ಬಿಗ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿ ಹಾಡೋರು. ನಾನು ಅದನ್ನ ಆ ಥರ ಹಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಹಾಡು ಅಂತ ಹೇಳ್ತೀನಿ ನಿಮ್ಗೆ. ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ, ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಬ್ಯಾಡ ನನ್ನ. ಇದು ಸೊ ಅಲ್ಲ, ನಾನು ಅನ್ಕೊಳ್ತಾ ನೀವು ಹಾಡು ಹಾಡುವಾಗ ನಮ್ಗೆ ಯಾವಾಗೋ ಒಂದ್ಸಲ ಬಂದು ಕುತ್ಕೊಂಡು ಇಷ್ಟು ಚೆನ್ನಾಗಿ ಅನಿಸ್ತಾ ಇದಲ್ಲ, ಕೇಳ್ತಾನೆ ಇರ್ಬೇಕಂತ ನಿಮ್ಮ ಮನೇಲಿ ಇರೋರು ಎಷ್ಟು ಪುಣ್ಯ ಮಾಡಿರ್ತಾರೆ ಅಂತ. ಯಾವಾಗ ಅದು ಬೇಕಾದ್ರೂ ನಿಮ್ಮ ಹತ್ರ ಹಾಡು ಹಾಡಿಸ್ಕೊಂಡು. ಮನೇಲಿರೋರ್ಗೆ ಏನ್ ಗೊತ್ತಾ, ಯಾವಾಗ್ಲೂ ನಾವು ಕಾರ್ಯಕ್ರಮದಲ್ಲಿ ಹಾಡೋ ರೀತಿ ಹಾಡೋದಿಲ್ಲ. ಪ್ರಾಕ್ಟೀಸ್ ಅಂದ್ರೆ ಅದು ಒಬ್ರು ಒನ್ ಆಫ್ ದ ಗ್ರೇಟೆಸ್ಟ್ ಮ್ಯೂಸಿಷಿಯನ್ಸ್ ಅನ್ನಪೂರ್ಣಾ ದೇವಿ ಅವರು ಒಂದು ಕಡೆ ಹೇಳ್ತಾರೆ, ಅವರು ತುಂಬಾ ಪ್ರೈವೇಟ್ ಪರ್ಸನ್. ಅವ್ರು ಯಾರು ಅವ್ರ ಮುಖಾನೂ ನೋಡಿಲ್ಲ ಹೆಚ್ಚಾಗಿ, ಅಂಥ ಪ್ರೈವೇಟ್ ಇದು. ಅವರೆಲ್ಲೋ ಒಂದು ಕಡೆ ಹೇಳ್ತಾರೆ, ಅವರ ಅಭಿಮಾನಿಗಳು ಅಥವಾ ಸ್ಟೂಡೆಂಟು ಯಾರೋ ಕೇಳ್ತಾರೆ, ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾವು ಬಂದು ಕೂತ್ಕೊಂಡು ಕೇಳಿಸ್ಕೋಬೋದಾ? ಆಗ ಅವ್ರು ಹೇಳ್ತಾರೆ, ನೋ, ಕೇಳಿಸ್ಕೋಬಾರ್ದು. ಏಕೆಂದರೆ
ಪ್ರಾಕ್ಟೀಸ್ ಅಂದರೆ ಅದೊಂಥರ ಸ್ನಾನ ಮಾಡೋ ಥರ. ನಮ್ಮಲ್ಲಿರೋ ಕೊಳೆಯನ್ನು ನಾವು ತೆಗಿತಾ ಇದ್ದೀವಿ. ವಾಯ್ಸಲ್ಲಿರೋದು, ನಮ್ಮ ಸಂಗೀತದಲ್ಲಿರೋ ಕಸವನ್ನು, ಕೊಳೆಯನ್ನು ತೆಗೆದು ರಿಫೈನ್ ಮಾಡ್ತಾ ಇದ್ದೀವಿ ನಮ್ಮ ದನಿಯನ್ನು, ನಮ್ಮ ಸಂಗೀತವನ್ನು. ಅದನ್ನು ನೀವು ಕೇಳಿಸ್ಕೋಬಾರ್ದು ಅಂತ. ಸೊ ಇದನ್ನ ನಮ್ಮ ಮನೆಯವ್ರು ಕೇಳಿಸ್ಕೋತಾರೆ. ಸೊ ನಮ್ಮ ತಪ್ಪುಗಳನ್ನ, ಹುಳುಕುಗಳನ್ನ, ಏನೇನು ಡೌಟ್ ಇರುತ್ತೋ, ನಮ್ಮ ಅನ್ಸರ್ಟನಿಟೀಸ್, ಅದನ್ನೆಲ್ಲ ನೋಡ್ತಾರೆ ನಮ್ಮ ಮನೆಯವರು. ಅದೆಲ್ಲ ಪಾಲಿಶ್ ಆದ್ಮೇಲೆ ಒಂದು ಪ್ರಾಡಕ್ಟ್ ಇರುತ್ತಲ್ಲ, ಅದನ್ನ ಹೊರಗಡೆ ಅವ್ರು ನೋಡೋದು. ಸೊ ಪುಣ್ಯ ಮಾಡಿದಾರೋ ಅಥವಾ ಕಷ್ಟ ಪಡ್ತಾರೋ ಅನ್ನೋದು, ಬಟ್ ಅಟ್ಲೀಸ್ಟ್ ವಾಯ್ಸ್ ಕೇಳಿಸ್ಕೊಳ್ತಾರಲ್ಲ ನಿಮ್ದು ಅಷ್ಟೇ. ಸೊ ಈಗ MD ಪಲ್ಲವಿ ಅಂತಂದ್ರೆ ನಮ್ಗೆ ಎಲ್ರಿಗೂ ಗೊತ್ತು, ಭಾವಗೀತೆಗಳನ್ನ ಅವರು ಅರ್ಧ ಕುಡಿದ್ಬಿಟ್ಟಿದ್ದಾರೆ. ಬಿಕಾಸ್ ಅಷ್ಟು ಒಳ್ಳೊಳ್ಳೆ ಸಾಂಗ್ಗಳನ್ನ ನೀವು ಹೇಳಿರೋದು. ಸೊ ನಿಮ್ಮ ಒಂದು ಲೈಫಲ್ಲಿ ಭಾವಗೀತೆ ಅಂದ್ರೆ ಏನು, ಆಮೇಲೆ ಅದಕ್ಕೆ ನೀವು ಎಷ್ಟು ಪ್ರಾಮಿನೆನ್ಸ್ ನಿಮ್ಮ ಲೈಫಲ್ಲಿ, ಅದು ಎಷ್ಟು ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಆ ಸುಗಮ ಸಂಗೀತನ ಅಂತ? ಫಸ್ಟ್ ಆಫ್ ಆಲ್ ಅರ್ಧಂತೂ ಕುಡ್ದಿಲ್ಲ ನಾನು. ಇನ್ನು ತುಂಬಾ ಕಲಿಯೋದಿದೆ. ಅದೊಂದು, ನಾವು ಯಾವಾಗ ನಮ್ಗೇನೋ ಬರುತ್ತೆ ಅಂತ ಅನ್ಕೊಂಡ್ಬಿಟ್ರೆ ನಾವು ಅಲ್ಲೇ ಸೋತೋಗ್ಬಿಡ್ತೀವಿ. ಐ ಹ್ಯಾವ್ ನಾಟ್ ಲರ್ನ್ಡ್ ಇನಫ್. ನಾನು ಐ ಡೋಂಟ್ ನೋ ಪೋಯಿಟ್ರಿ ಕಾವ್ಯನೇ ಒಂದು ಸಾಗರ, ಸಂಗೀತ ಇನ್ನೊಂದು ಸಾಗರ. ಎರಡು ಸಾಗರಗಳನ್ನ ಮಿಕ್ಸ್ ಮಾಡಿ ನಾವು ಒಂದು ಏನೋ ಜನರಿಗೆ ಭಾವಗೀತೆಯನ್ನು ಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಕವಿತೆನೂ ನಮ್ಗೆ ಅರ್ಥ ಆಗಬೇಕು, ಸಂಗೀತನೂ ಅರ್ಥ ಆಗಬೇಕು. ಇಟ್ಸ್ ನಾಟ್ ಈಸಿ. ಸೊ ನಾವು ತಪ್ಪುಗಳನ್ನ ಮಾಡ್ತೀವಿ. ಇದರಲ್ಲಿ ಖಂಡಿತ ತಪ್ಪುಗಳಾಗಿರುತ್ತೆ, ತಪ್ಪುಗಳಾಗ್ತಾ ಇರತ್ತೆ ದಿನನಿತ್ಯ. ಒಬ್ರು ನಾಟಕ ನಿರ್ದೇಶಕರು ಅಶೋಕ್ ಬಾದರ್ದಿನಿ ಅಂತ, ಅವ್ರ ಜೊತೆ ತುಂಬಾ ಕೆಲಸ ಮಾಡಿದ್ದೀನಿ ನಾನು. ಅವ್ರು ಯಾವಾಗ್ಲೂ ಹೇಳೋದು, ತಪ್ಪು ಮಾಡ್ಲೇಬೇಕು, ನೆಕ್ಸ್ಟ್ ಟೈಮು ತಪ್ಪು ಮಾಡು, ಪರವಾಗಿಲ್ಲ, ಅದೇ ತಪ್ಪು ಮಾಡ್ಬೇಡ ಅಷ್ಟೇ, ಹೊಸ ತಪ್ಪು ಮಾಡು. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್. ಡೋಂಟ್ ಮೇಕ್ ದ ಸೇಮ್ ಮಿಸ್ಟೇಕ್ಸ್ ಅಗೇನ್. ಅದದೇ ತಪ್ಪು ಮಾಡ್ತಾ ಇರಬೇಡಿ. ಅದೇ ತಪ್ಪಾಗತ್ತೆ. ಏಕೆಂದ್ರೆ ಎಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನಾವು. ಆಮೇಲೆ ಅದನ್ನೇ ಮಾಡ್ತಾ ಇದ್ರೂ ಏನು ಕಲೆ ಆಗೋದಿಲ್ಲ. ಅದು ಹೊಸದನ್ನ ಮಾಡ್ತಾ ಇರಬೇಕು, ಹೊಸದನ್ನ ಕಲಿತಾ ಇರಬೇಕು. ಹೊಸದನ್ನ ಕಲಿತಾ ಇದ್ರೆ ಹೊಸ ತಪ್ಪುಗಳು ಆಗ್ತಾನೆ ಇರುತ್ತೆ. ಸೊ ಸುಗಮ ಸಂಗೀತವನ್ನ ಖಂಡಿತ ನಾನು ಅರ್ಧ ಕುಡ್ದಿಲ್ಲ. ಅರ್ಧ ಕುಡಿದ್ಬಿಟ್ಟಿದ್ದೆ ನಾನು ಬೇರೆ ರೀತಿ ಇರ್ತಿದ್ದೆ. ಆದರೆ ನನ್ನ ಜೀವನದಲ್ಲಿ ಬಹುಪಾಲು ಸುಗಮ ಸಂಗೀತ ಒಂದು ದೊಡ್ಡ ಪಾತ್ರವನ್ನು ವಹಿಸಿದೆ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಕನ್ನಡದ ಸಾಹಿತ್ಯ, ಕನ್ನಡದ ಕಾವ್ಯ, ಇವೆಲ್ಲವೂ ಸ್ವಲ್ಪ ಮಟ್ಟಿಗೆ ನನಗೆ ಅರ್ಥ ಆಗೋದಕ್ಕೆ ಸುಗಮ ಸಂಗೀತ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ. ಕುವೆಂಪು, ಬೇಂದ್ರೆ, ಅಡಿಗ, ಬಸವಣ್ಣ, ಅಕ್ಕಮಹಾದೇವಿ, ಯಾರು ನಮ್ಮ ಪೂತಿ ನರಸಿಂಹಾಚಾರು, ಎಲ್ಲರ ಕವಿತೆಗಳನ್ನು ಓದೋದಕ್ಕೆ, ಓದಿ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಗಮ ಸಂಗೀತ ನನಗೆ ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಇದಾಗಿತ್ತು MD ಪಲ್ಲವಿಯವರ ಮಾತು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.